ನಮಸ್ಕಾರ. ಇಂದು ನಾವು ತಿಳಿದುಕೊಳ್ಳೋಣ ಕಾರ್ತಿಕ್ ಮಾಸದ ಪವಿತ್ರ ತಾತ್ಪರ್ಯ ಮತ್ತು ದೀಪಾದಾರಾಧನೆಯ ಮಹಿಮೆಯನ್ನು. ಕಾರ್ತಿಕ್ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠ ಮಾಸ. ಈ ಸಮಯದಲ್ಲಿ ದೀಪ ಹಚ್ಚುವುದು ಕೇವಲ ಆಚರಣೆ ಮಾತ್ರವಲ್ಲ, ಅದು ಆತ್ಮದ ಬೆಳಕಿನತ್ತ ನಮ್ಮನ್ನು ನಡೆಸುವ ದಾರಿಯಾಗುತ್ತದೆ. ಪುರಾಣ ಪ್ರಕಾರ ಕಾರ್ತಿಕ್ ಮಾಸದಲ್ಲಿ ಪ್ರತಿದಿನ ವಿಷ್ಣು ಹಾಗೂ ಲಕ್ಷ್ಮೀ ಆರಾಧನೆ, ದೀಪ ಹಚ್ಚುವುದು, ತುಳಸಿ ಪೂಜೆ ಮಾಡುವುದರಿಂದ ದೇವರ ಅನುಗ್ರಹ ಸಂಪೂರ್ಣವಾಗಿ ದೊರೆಯುತ್ತದೆ. ಹಳ್ಳಿಯಲ್ಲಿ ಅನಂತದೇವ ಮತ್ತು ಸುವರ್ಣಾದೇವಿಯ ಜೀವನವು ನಮಗೆ ಪೌರಾಣಿಕ ತಾತ್ಪರ್ಯವನ್ನು ವಿವರಿಸುತ್ತದೆ. ದಂಪತಿಗಳು ಭಕ್ತಿಯಿಂದ ದೀಪ ಹಚ್ಚಿದರು, ನದಿ ತೀರದಲ್ಲಿ ಪ್ರಾರ್ಥಿಸಿದರು, ಕುಟುಂಬಕ್ಕೆ ದಿವ್ಯ ಸಂತಾನ ಬಂದಿತು. ದೇವರ ಆಶೀರ್ವಾದ ಪ್ರಾಪ್ತಿಯ ಮಾರ್ಗವೇ ದೀಪಾರಾಧನೆ. ಈ ಮಾಸದಲ್ಲಿ ಮಾಡುವ ದೀಪದ ಪೂಜೆ, ತುಳಸಿ ವಿವಾಹ, ತೀರ್ಥ ಸ್ನಾನ ಮತ್ತು ಧಾರ್ಮಿಕ ಆಚರಣೆಗಳು ನಮ್ಮ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಶುಭ ಮತ್ತು ಸಮಾಜಕ್ಕೆ ಏಕತೆ ಉಂಟುಮಾಡುತ್ತವೆ. ದೀಪವು ಅರಣಿ ಅಜ್ಞಾನದಲ್ಲಿ ದೂರ ಬೆಳಕು ತರಲು ದೇವರಿಂದ ನಮಗೆ ದೊರಕಿದ ಒಂದು ಮಾಯಾಜ್ವಾಲೆಯಾಗಿದೆ. ಪ್ರತಿ ಹಚ್ಚುವ ದೀಪ ದೇವ ನಾಮಸ್ಮರಣ ಸುಗಂಧದಿಂದ ಕೂಡಿದ್ದು ನಮ್ಮ ಮನೆಯಲ್ಲೇ ಪರಮಾತ್ಮನ ವಾಸವನ್ನು ಭಾವಿಸುವ ಅನುಭವವನ್ನು ಒದಗಿಸುತ್ತದೆ. ಕಾರ್ತಿಕ್ ಮಾಸದ ದೀಪವನ್ನು ನೋಡಿ ಎಲ್ಲರ ಮನಸ್ಸು ಭಕ್ತಿಯಿಂದ ತುಂಬುವುದು, ಶಾಂತಿ ಪರಿಣಾಮ ಕಾಣುವುದು. ಇನ್ನು ಮುಂದೆ ಕಾರ್ತಿಕ್ ಮಾಸದಲ್ಲಿ ಭಕ್ತಿ, ಧರ್ಮ ಹಾಗೂ ಪ್ರೀತಿಯಿಂದ ದೀಪ ಹಚ್ಚೋಣ. ಅವು ನಮ್ಮ ಜೀವನದ ಎಲ್ಲ ಅಂಧಕಾರವನ್ನು ದೂರ ಮಾಡಲಿ, ಜ್ಞಾನ ಮತ್ತು ಪುಣ್ಯ ಬೆಳಗು ಹೋಗಲಿ.